ಆತ್ಮೀಯ H16 ನ್ಯೂಸ್ ಅರ್ಥಾತ್ ನಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆದ್ಮೇಲೆ ಈಗಾಗಲೇ ನಿಮ್ಮೊಂದಿಗೆ ಶಿಕ್ಷಣದಲ್ಲಿ, ಅದರಲ್ಲೂ ಈ ಪ್ರೈವೇಟ್ ಸಂಸ್ಥೆಗಳ ಮೂಲಕ ಯಾವ ರೀತಿಯಾಗಿ ದುಡ್ಡು ಹೊಡಿತಾ ಇರ್ತಾರೆ ಉನ್ನತ ಶಿಕ್ಷಣ ಅಥವಾ ಅದರಲ್ಲೂ ಪ್ರೊಫೆಷನಲ್ ಕೋರ್ಸ್ಗಳು ಅನ್ನೋದ್ರ ಬಗ್ಗೆ ಮೇಲೆ ಹೇಳ್ತಾನೆ ಇರ್ತೀನಿ. ಇಂಥ ಕೋರ್ಸ್ಗಳಂತೂ ನಮ್ಮ ಜನಸಾಮಾನ್ಯರ ಮಕ್ಕಳ ಮಾಡಲಿಕ್ಕೆ ಅಸಾಧ್ಯ ಅನ್ನುವಂಥ ಪರಿಸ್ಥಿತಿಯಿಂದ ಹೇಳ್ತಾನೆ ಇರ್ತೀನಿ. ಅಂಥ ಒಂದು ಬಾನಗಡಿ ಆದಂತಹ ಘಟನೆ ಅದು ಬೆಂಗಳೂರಿನ BMS ಶೈಕ್ಷಣಿಕ ಟ್ರಸ್ಟದಲ್ಲೇ ಇಂಜಿನಿಯರಿಂಗ್ ಸೀಟ್ ಬ್ಲಾಕಿಂಗ್ ಮಾಡಿಸಿಂದ ದುಡ್ಡು ಹೊಡೆದ ಹೆಚ್ಚು 20 ಕೋಟಿ ರೂಪಾಯಿಗಳ ಹೊರಗೆ ಅವು ಈ ಒಂದು ಅನೈತಿಕವಾಗಿ ಗಳಿಸಿದಂಥ ದುಡ್ಡನ್ನು ಈಗ ನಮ್ಮ ED ಕೆಲವು ನಾವು ಟೀಕಾ ಮಾಡ್ತಾ ಇರ್ತೀವಿ. ED ಬಗ್ಗೆ ಈ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ಗೆ ಕಾರಣ ಇದು ಕೇಂದ್ರದ ಕೈಗೊಂಬೆ ಅಂತ ಹೇಳ್ತೀವಿ. ಆಗಲಿ ಏನೋ ಆಗಲಿ, ಯಾರ್ದು ಕೈಗೊಂಬಿರಲಿ, ಆದರೆ ಕೆಲವೊಮ್ಮೆ ತನ್ನ ಸರ್ಕಾರದ ಪರ ಇರಲಿ ಅಥವಾ BJP ಪರ ಇರಲಿ, ಕಾಂಗ್ರೆಸ್ ಪರ ಇರಲಿ, ಅದು ಸ್ಟೇಟ್ ಗೌರ್ಮೆಂಟ್ ಪರ ಇರಲಿ, ಅದು ಮಾತು ಬಿಟ್ಬಿಡೋಣ. ನಾವೀಗ ಒಳ್ಳೆ ಕೆಲಸಗಳು ಆಗಿರ್ತಾವೆ. ಯಾಕೆಂದ್ರೆ ಈ ಅದರಲ್ಲೂ ಮುಖ್ಯ ಪ್ರೊಫೆಷನಲ್ ಕೋರ್ಸ್ಗಳಲ್ಲಿ ಭಾಳ ನೋಡಿ ಪ್ರಶ್ನೆ ಪತ್ರಿಕೆ ಪ್ರಕಟ ಆಗುವಂಥದ್ದು ಮೊದಲೇ ಇವನ್ ನೀಟ್ ಇದು ಹಿಂದೊಮ್ಮೆ ನೋಡಿದ್ದೀವಿ ನಾವು. ಈ ನೀಟದ ಎಕ್ಸಾಮ್ ಬಗ್ಗೆ ಆಗಿರ್ಬೋದು ಅಥವಾ ಈಗಿನ ಇಂಜಿನಿಯರಿಂಗ್ ಎಕ್ಸಾಮ್ಗಳಾಗಿರ್ಬೋದು, ಯಾವ ರೀತಿಯಾಗಿ ಅಲ್ಲಿ ಒಂದು ರೀತಿ